ಅಯ್ಯೋ, ಮದುವೆನೂ ಇಲ್ಲ ಮುಂಜಿನೂ ಇಲ್ಲ ಕಣಮ್ಮ. ಸುಮ್ಮನೆ ಮನೆನ ಬಿಟ್ಟು ಪೂಜೆ ಮಾಡೋದು ಅಂತ ಹಾಕೊಂಡಿದ್ದೀನಿ ಅಷ್ಟೇ. ಅಯ್ಯೋ, ನೀನು ಸುದ್ದಿ ಕೇಳಿಲ್ವಾ? ಸುದ್ದಿನ? ಅದೇನು ಮಾಡೋದಮ್ಮ? ಊರಲ್ಲಿ ಕಳ್ತನ ಜಾಸ್ತಿ ಆಗಿದೆ, ಹುಷಾರಾಗಿರ್ಬೇಕು. ಹೀಗೆಲ್ಲ ಓಡಾಡಬೇಡ. ಅಯ್ಯೋ ಹೌದಾ, ಕಳ್ಳರು ಕಾಟನ? ಹಾಗಾದರೆ ನಾನು ಹೋಗಿ ಒಡವೆನ ಪೆಟ್ಟಿಗೆ ಜೋಪಾನವಾಗಿರ್ತೀನಿ. ಆಯಿತು, ಕತ್ಲೆ ಆಗ್ತಾ ಇದೆ, ನಾನು ಮನೆ ಸೇರ್ಕೊಳ್ತೀನಿ. ಆಯಿತು, ಹಾಗೆ ಮಾಡೋಣ ಅದಮ್ಮ. ನೀನು ಸಿಕ್ಕಿ ತುಂಬ ಒಳ್ಳೆಯದಾಯ್ತು ನೋಡು. ನಾನು ಹೊರಡ್ತೀನಿ. ಅಯ್ಯೋ, ನಾನು ಬಾಗಿಲು ಭದ್ರವಾಗಿ ಹಾಕೋತೀನಿ. ಕಳ್ಳರುಗಳಿಗೆ ನಮ್ಮನೆಗೆ ಬಂದರೆ ತುಂಬ ಕಷ್ಟ. ಸ್ವಾಮಿ, ಯಾತ್ರೆಗೆ ಹೋಗ್ತಾ ಇದ್ದೀನಿ. ದಯವಿಟ್ಟು ಈ ರಾತ್ರಿ ಮಲಗೋಕ್ಕೆ ಅವಕಾಶ ಮಾಡಿಕೊಡ್ತೀರಾ? ಹೋಗು ಹೋಗು, ಇದು ಮನೆ, ಛತ್ರ ಅಲ್ಲ. ಅಯ್ಯೋ, ಎಂಥ ಜನ! ಒಂದೇ ಒಂದು ರಾತ್ರಿ ಇರೋಕ್ಕೆ ಅವಕಾಶವಿಲ್ವಲ್ಲ. ಸ್ವಾಮಿ, ನಿಮ್ಮನೇಲಾದರೂ ಇವತ್ತು ರಾತ್ರಿ ಮಲಗೋಕ್ಕೆ ಜಾಗ ಕೊಡ್ತೀರಾ? ಈ ರಾತ್ರಿ ನೀವು ಇಲ್ಲಿ ಮಲಗಬಹುದು, ಆದರೆ ಇಲ್ಲಿ ತುಂಬ ಕಳ್ಳರ ಕಾಟ, ನೆನಪಿರಲಿ. ಆಯಿತು ಸ್ವಾಮಿ, ತುಂಬ ಧನ್ಯವಾದಗಳು. ಏನದು ಸದ್ದು? ಕಳ್ಳ! ಅಯ್ಯೋ ಕಳ್ಳ! ಏಯ್, ನಿಲ್ಲು ನಿಲ್ಲು! ಏನು ಮಾಡ್ತಿದ್ಯಾ? ಅಯ್ಯೋ ಬಿಡು ನನ್ನ. ನೋಡು, ಕದ್ದಿರೋದ್ರಲ್ಲಿ ಅರ್ಧ ಭಾಗ ನೀನು ಇಟ್ಕೊಂಡು ನನ್ನನ್ನು ಬಿಟ್ಬಿಡು. ನಾನು ಹಳ್ಳಿಯ ಕಾವಲ್ಗಾರ. ನೀನು ನನ್ನ ಕಳ್ಳ ಅಂದರೆ ಯಾರು ನಂಬಲ್ಲ, ಗೊತ್ತಾಯ್ತಾ? ಎಷ್ಟು ಧೈರ್ಯ! ನನಗೆ ಲಂಚ ಕೊಡಕ್ಕೆ ಬರ್ತೀಯಾ? ಕಳ್ಳ ಕಳ್ಳ! ಅಯ್ಯೋ, ಎಲ್ಲರೂ ಬನ್ನಿ! ಕಳ್ಳ ಕಳ್ಳ! ಹಿಡೀರಿ ಹಿಡೀರಿ! ಇವನ್ ಕಳ್ಳ ಕದೀತಾ ಇದ್ದ, ನಾನು ಇಟ್ಕೊಂಡೆ. ಓಹೋ, ಇವನು ಸುಳ್ಳು ಹೇಳ್ತಿದ್ದಾನೆ. ಇವನೇ ಕಳ್ಳ, ನಾನಲ್ಲ. ಹಿಡಿದಿ ಇವನನ್ನ. ಪಂಡಿತನೇ ಕಳ್ಳ ಇರಬೇಕು. ಇಲ್ಲ, ಪಂಡಿತ ಸುಳ್ಳು ಹೇಳಲ್ಲ, ಕಾವಲುಗಾರನೇ ಕಳ್ಳ ಇರಬೇಕು. ಕಾವಲುಗಾರ ಕಳ್ಳ ಆಗೋಕ್ಕೆ ಹೇಗೆ ಸಾಧ್ಯ? ಎಂಥ ಇಕ್ಕಟ್ಟಿನ ಪರಿಸ್ಥಿತಿ. ಈಗ ನಾವು ನ್ಯಾಯಾಧೀಶರ ಹತ್ತಿರ ಹೋಗೋಣ, ನಡೀರಿ.
ನ್ಯಾಯಾಧೀಶರೇ, ಈ ಪಂಡಿತ ಕಳ್ಳನೋ ಇಲ್ಲ ಕಾವಲುಗಾರ ಕಳ್ಳನೋ ನೀವೇ ನಿರ್ಧರಿಸಿ. ಇವರಲ್ಲಿ ಕಳ್ಳ ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಕದ್ದಿದ್ದ ಗಂಟಿನ ಜೊತೆಗೆ ಇವರಿಬ್ಬರು ಈ ರಾತ್ರಿ ಸೆರೆಮನೆಯಲ್ಲೇ ಇರಲಿ. ನಾಳೆ ನನ್ನ ತೀರ್ಮಾನವನ್ನು ಕೊಡುತ್ತೇನೆ. ಹೇಳಿ ಹೇಳಿ, ಎದ್ದೇಳಿ. ನ್ಯಾಯಾಧೀಶರ ಮನೆಗೆ ಹೋಗ್ಬೇಕು. ಇಬ್ರು ಸೇರಿ ಈ ಪೆಟ್ಟಿಗೆ ಹೊತ್ಕೊಂಡು ನಡೀರಿ. ಅಬ್ಬಾ, ಏನಿದು ಇಷ್ಟೊಂದು ಭಾರ? ನೋಡು ಪಂಡಿತ, ಇದು ನಮ್ಮ ಕೊನೆಯ ಅವಕಾಶ. ಇದನ್ನು 2 ಭಾಗ ಮಾಡಿಕೊಂಡು ಇಲ್ಲಿಂದ ತಪ್ಪಿಸ್ಕೊಂಡು ಓಡೋಗೋಣ. ಬಾ. ಬೇಡ ಬೇಡ, ನಾನು ಮುಂಚೆನೇ ಹೇಳಿಲ್ವಾ ನನ್ನ ಕಳ್ತನದ ಹಣ ಬೇಡ ಅಂತ? ನ್ಯಾಯಾಧೀಶರು ಎಲ್ಲಿ? ಬರ್ತಾರೆ. ಮೊದಲು ಈ ಪೆಟ್ಟಿಗೆ ಮುಚ್ಚಲ ತೆಗೀರಿ. ಏನು? ನ್ಯಾಯಾಧೀಶರು ಪೆಟ್ಟಿಗೆ ಒಳಗಂತ ಬಂದ್ರ? ಹೇ, ಈ ಕಾವಲುಗಾರನನ್ನು ಬಂಧಿಸಿ. ಇವನೇ ನಿಜವಾದ ಕಳ್ಳ. ದಾರಿಯಲ್ಲಿ ಇವರ ಮಾತುಗಳನ್ನೆಲ್ಲ ಕೇಳಿಸಿಕೊಂಡಿದ್ದೇನೆ. ಅನ್ಯಾಯವಾಗಿ ಪಾಪ ಈ ಪಂಡಿತನನ್ನು ಸಿಕ್ಕಾಕ್ಸೋಕೆ ನೋಡ್ತಿದ್ದಾನೆ. ಆಹಾ, ಎಂಥ ಚತುರತೆ! ಅಂತ ನ್ಯಾಯಾಧೀಶರು ಸಿಕ್ಕಿರೋದು ನಮ್ಮ ಪುಣ್ಯ. ನ್ಯಾಯಾಧೀಶರೇ, ತುಂಬ ಧನ್ಯವಾದ. ನಾನು ನನ್ನ ಯಾತ್ರೆ ಮುಂದುವರಿಸ್ತೀನಿ.